ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡುವಂಥ ಲಾಗ್ಸ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು, ಸೊ ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ ಗೈಸ್, ಪೂರ್ತಿಯಾಗಿ ನೋಡಿ ಗೈಸ್. ಇವತ್ತು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸೊ ಒಂದು ಸರ್ಪ್ರೈಸು. ಸೊ ಏನಪ್ಪ ಅದು ಅಂತ ಹೇಳಿದ್ರೆ, ಮದುವೆಗೆ 4 ವರ್ಷ ಆಯಿತು. ಸೊ 4 ವರ್ಷದಲ್ಲೂ ಯಜಮಾನ್ರು ಅಂದರೆ ವಿಜಿ ಸೊ ನನ್ನ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ. ಅವ್ರು ಬಟ್ಟೆ ತರ್ತಾ ಇರಲಿಲ್ಲ. ಸೊ ಅವ್ರಿಗಾದ್ರೂ ಅಷ್ಟೇ, ನನಗಾದ್ರೂ ಅಷ್ಟೇ. ಸೊ ಇವತ್ತೇನಪ್ಪ ಒಂದು ಆಚರಣೆ ಅಂತ ಹೇಳಿದ್ರೆ, ಡ್ಯೂಟಿ ಮುಗಿಸ್ಕೊಂಡು ಆ ಕಡೆಯಿಂದ ಬರಬೇಕಾದ್ರೆ ಸೊ ಬಟ್ಟೆ ತಂದಿದ್ದಾರೆ. ನೋಡಿ, ಇದು ಒಂದು ಸ್ಯಾರಿ ತಂದಿದ್ದಾರೆ. ಸೊ ಬರಬೇಕಾದ್ರೆ ಇದು ಸ್ಯಾರಿ ಸಿಂಪಲಾಗಿ ಚೆನ್ನಾಗೈತೆ, ವೆಯ್ಟ್ಲೆಸ್ಸು, ಭಾರ ಇಲ್ಲ. ಸೊ ಇದು ರೇಟು ಕೇಳಿಲ್ಲ ನಾನು, ಎಷ್ಟು ಏನು ಅಂತ ಏನು ಕೇಳಿಲ್ಲ. ಸೊ ತಂದು ಕೊಟ್ಟಿದ್ದಾರೆ. ಸೊ ಮತ್ತು ಇದ್ರ ಜೊತೆ ಪ್ಯಾಂಟ್ಸ್ ತಂದು ಕೊಟ್ಟಿದ್ದಾರೆ. ಸೊ ಈ ಥರ ಪ್ಯಾಂಟು, ವೈಟ್ ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಈ ಥರ ಪ್ಯಾಂಟು, ಒಂದು ವೈಟ್ ಕಲರ್ ತಂದು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಸೇಮ್ ಬ್ಲೂ ಕಲರ್ ತಂದು ಕೊಟ್ಟಿದ್ದಾರೆ. ಮತ್ತು ಇದು ಸಿಮೆಂಟ್ ಕಲರ್ ಅಂತ ಹೇಳ್ತಾರಲ್ಲ ಅದು. ಮತ್ತು ಇದೊಂದು ಬಿಸ್ಕೆಟ್ ಕಲರು, ಅಂದರೆ ಗ್ರೇ ಅನಿಸುತ್ತೆ, ಗೋಲ್ಡಿಶು. ಮತ್ತು ಇದೊಂದು ಮೆರೂನ್. ಸೊ ಒಟ್ಟು 5 ಪ್ಯಾಂಟ್ ತಂದು ಕೊಟ್ಟಿದ್ದಾರೆ. ಸೊ ಅದು ಟಾಪ್ ಆದರೂ ಯೂಸ್ ಮಾಡ್ಕೋಬೋದು ಪ್ಯಾಂಟ್ ಜೊತೆ, ಮತ್ತು ಟಿ ಶರ್ಟ್ ಆದರೂ ಯೂಸ್ ಮಾಡ್ಕೋಬೋದು. ಸೊ ಔಟ್ಸೈಡ್ಗೆ ಮತ್ತು ಡೈಲಿ ಯೂಸ್ಗೇನು ಕೂಡ ಯೂಸ್ ಆಗುತ್ತೆ. ಸೊ ನನಗೊಂದು ಆಶ್ಚರ್ಯ, ಸೊ ಇವರು ನನಗೆ ಹೇಳ್ದೇ ಬಟ್ಟೆ ತಂದಿದ್ದಾರಲ್ಲ ಅಂತ. ಸೊ ಯಾಕಂತಂದರೆ, ಅವರು ಬಟ್ಟೆ ಅಂಗಡಿಗೆ ಹೋದರೆ ಅವ್ರಿಗೆ ತೊಗೊಂಡ್ರು ನನಗೆ ತರೋದಕ್ಕೆ ಅವರು ಕೇಳ್ತಾಯಿದ್ರು ಫೋನ್ ಮಾಡಿ. ಸೊ ಈ ಥರ ಬಟ್ಟೆ ತರ್ತೀನಿ ಅಂಥೇಳಿ, ಓಕೆ ತನ್ನಿ ಅಂತ ಹೇಳ್ತಾಯಿದ್ದೆ. ಬಟ್ ಕೇಳಾದಮೇಲೆ ಮತ್ತೆ ಮನೆಗೆ ಬರಬೇಕಾದ್ರೆ ಬರೀ ಕೈಯಲ್ಲಿ ಬರ್ತಾಯಿದ್ರು. ಯಾಕೆ ಬಟ್ಟೆ ತಂದಿಲ್ವಲ್ಲ, ಕೇಳಿದ್ರಲ್ಲ ಅಂತ ಕೇಳಿದ್ರೆ, ಸೊ ನಾನು ತರ್ತಾ ಇದ್ದೆ, ಬಟ್ ತಂದಾಗ ಅದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಇಲ್ಲ ರಿಟರ್ನ್ ಏನಾದರೂ ವಾಪಸ್ ಮಾಡೋ ಅಂಥದ್ದು ಇರ್ಬೋದು. ಸೊ ಯಾಕೆ ಆ ಒಂದು ಸಮಸ್ಯೆಗಳು ಅಂತ ತಂದಿಲ್ಲ. ಸೊ ನೆಕ್ಸ್ಟ್ ಟೈಮು ನಿನ್ನೇ ಕರ್ಕೊಂಡು ಹೋಗ್ತೀನಿ ಬಟ್ಟೆ ಶಾಪ್ಗೆ ಅಂತೇಳಿ ಬರ್ತಾಯಿದ್ರು. ಸೊ ಯಾಕಂದರೆ ಅವ್ರಿಗೂ ಬೇಡ, ಇದು ಇಷ್ಟ ಇಲ್ಲ ಅಂತ ಹೇಳಿದಾಗ ಬೇಜಾರಾಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಹಾಗೇ ಬರ್ತಾಯಿದ್ರು. ಸೊ ನನಗೇನಪ್ಪ ಅಂದರೆ, ಇವತ್ತು ಏನೂ ಹೇಳಿಲ್ಲ ಕೇಳಿಲ್ಲ, ಬಟ್ಟೆ ತಂದು ಕೊಟ್ಟಿದ್ದಾರೆ. ಸೊ ಒಂದು 5 ಪ್ಯಾಂಟ್ಸ್ ಮತ್ತು ಒಂದು ಸ್ಯಾರಿ. ಸೊ ಅದು ರೈಟ್ ನಾನು ಬಿಲ್ಲೆಲ್ಲ ಏನೂ ಕೇಳಿಲ್ಲ, ಕೇಳ್ತೀನಿ. ಬಟ್ ನಾನು ಅಲ್ಲೇ ಇದ್ದಾಗ ತಗೊಂಡಾಗ ಎಷ್ಟು ಏನು ಅಂತೆಲ್ಲ ನನ್ನ ಸೆಲೆಕ್ಷನ್ ಇರುತ್ತಲ್ವ. ಈ ಥರ ಬಟ್ಟೆ ಅಂದರೆ ಏನಂದರೆ, ಪೇ ಮಾಡೋದು ಅವ್ರದ್ದೇನೆ, ನಂದೇನಿದ್ದು ನನಗೇನು ಬೇಕಾಗುತ್ತೋ ಅದನ್ನು ಮಾತ್ರ ನಾನು ತಗೊಳ್ಳೋದು ಅಷ್ಟೇ. ಅದನ್ನು ನೋಡಿ ಕಲರ್ಸು, ಸೈಜು ಎಲ್ಲ ಯಾವ ಥರ ಏನು ಡಿಸೈನ್ಸ್ ಅಂತ ಬಿಲ್ ಪೇ ಮಾಡೋದು ಮಾತ್ರ ಇವರೇ. ಸೊ ನಿಮ್ಮ ಎದುರುಗಡೆನೇ ಕೇಳ್ತೀನಿ, ಎಷ್ಟು ಆಗಿದೆ, ಪ್ಯಾಂಟ್ಸ್ಗೆ ಎಷ್ಟು ಮತ್ತು ಸ್ಯಾರಿಗೆ ಎಷ್ಟು ಅಂಥೇಳಿ ಕೇಳ್ತೀನಿ, ಏನು ಹೇಳ್ತಾರೆ ಅಂಥೇಳಿ. ಸ್ಯಾರಿಗೆ ಎಷ್ಟು ಕೊಟ್ರಿ? 500 rupees. 500 ನೀವು ಪೇ ಮಾಡಿದ್ದ, ಇಲ್ಲ ಅದು ಸ್ಯಾರಿ ಪ್ರೈಸ್ ಇರೋದು ಅಷ್ಟೇನಾ? ನಾನು ಪೇ ಮಾಡಿದ್ದು. ಅವ್ರು ಎಷ್ಟು ಹೇಳಿದರು? 700. ಸೊ ಇದು ಸ್ಯಾರಿ ಪ್ರೈಸ್ ಬಂದು 700. ಸೊ ಇವರು 500 ಕೊಟ್ಟಿದ್ದಾರಂತೆ, ಸೊ ಹಸ್ಬೆಂಡು. ಮತ್ತು ಇದು ಪ್ಯಾಂಟು, ಸಿಂಗಲ್ ಪ್ಯಾಂಟ್ಗೆ ಎಷ್ಟು ರೇಟು ವಿಜಿ? ಪ್ಯಾಂಟ್ಗೆ ಎಷ್ಟು ಒಂದು ಪ್ಯಾಂಟ್? ಇದು ರೈಟ್ ಇರೋದು 350, 350. ನೀವೆಷ್ಟು ಕೊಟ್ರಿ? ನಾನು 350, 1 ರೂಪಾಯಿ ಬಿಡಲ್ಲ ಅದರಲ್ಲಿ. ಸೊ ಗೈಸ್, ಇದು ಪ್ರೈಸ್ ಬಂದು ಒಂದು ಪ್ಯಾಂಟ್ 350 ಅಂತೆ. ಸೊ ಇವರು ಅಷ್ಟೇ ಪೇ ಮಾಡಿದ್ದಾರೆ. ಒಟ್ಟು 5 ಪ್ಯಾಂಟ್ ತಂದಿದ್ದಾರೆ. ಸೊ 5 ಪ್ಯಾಂಟ್ಗೆ ಎಷ್ಟಾಯಿತು? 1750. ಸೊ 5 ಪ್ಯಾಂಟ್ ತಂದು ಕೊಟ್ಟಿದ್ದಾರೆ.
ಸೊ ನನಗೇನು ಕೇಳಲಿಲ್ಲ. ಇಲ್ಲ ಈ ಥರ ತೆಗಿತಾ ನೋಡ್ತಾ ಇದ್ದೀನಿ, ತಗೊಬರ್ತಾ ಇದ್ದೀನಿ ಅಂತೇಳಿ ಕಾಲು ಮಾಡಿಲ್ಲ. ಸೊ ವಿಡಿಯೋ ಕಾಲು ಮಾಡಿಲ್ಲ, ಫೋಟೋಸು ಕಳಿಸಿಲ್ಲ. ಸೊ ಡೈರೆಕ್ಟು ಶಾಪ್ಗೆ ಹೋಗಿ ತಗೊಂಡು ಬಂದಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವ್ರಿಗೆ ನಾನು ಸ್ಯಾರಿ ಹಾಕೋದು ಇಷ್ಟ ಆಗಲ್ಲ. ಏನಕ್ಕೆ ಅಂದರೆ ಅವರೇ ಹೇಳ್ತಾರೆ, ಸ್ಯಾರೀಸ್ ಇದೆ ಗೈಸ್, ಇಲ್ಲ ಅಂತಲ್ಲ. ಬಟ್ ನಾನು ಸ್ಯಾರಿ ಹಾಕೊಳ್ಳೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಸ್ಯಾರಿ ಹಾಕೋಬಾರ್ದು ನಾನು? ಸ್ಯಾರಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಹೈಟು ಮ್ಯಾಚ್ ಇಲ್ಲ, ಹೈಟು ಕುಳ್ಳು ಇಲ್ಲ, ಅವಳು ಮೀಡಿಯಮ್ ಶಾರ್ಟ್ ಇದ್ದಾಳೆ. ಇವಳು ಮೇಕಪ್ ಅಂದ್ರೆ ಒಂದು ಅರ್ಧ ಗಂಟೆ ಆಯ್ತದೆ. ಈ ಸ್ಯಾರಿ ಉಟ್ಕೋಬೇಕಾದ್ರೆ 2 ಅವರ್ ಆಯ್ತು. ಅದು ಯಾವ್ದು ಸುಮ್ಮನೆ ಸ್ಯಾರಿ ಉಟ್ಕೋಬೇಕು? ನಾನು ಅಷ್ಟು ಅದಕ್ಕಿಂತ ಒಂದು ಡ್ರೆಸ್ ಹಾಕೊಂಡು ನೆಮ್ಮದಿಗತ್ತು ಗಾಡೀಲಿ ಬರೋಕೆ. ಆಮೇಲೆ ಇನ್ನೊಂದು ಅಂದ್ರೆ ಸ್ಯಾರಿ ಯಾಕೆ ಇಷ್ಟಪಡಲ್ಲ ಅಂದ್ರೆ, ನಾನು ಲಾಂಗ್ ಜರ್ನಿ ಹೋಗೋದು ಜಾಸ್ತಿ. ಅದರಿಂದ ಸ್ವಲ್ಪ ಗಾಡಿ ಮೇಲೆ ಕೂತ್ಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್. ಯಾಕೆ ಒಂದು ಸ್ವಲ್ಪ ಸ್ಯಾರಿ ಬೇಡ ಅಂತ ನನ್ನ ಇದರಲ್ಲಿ ಇದೆ. ಅಷ್ಟೊಂದು ಮೇಕಪ್ ಮಾಡ್ಕೊತೀನಿ ನಾನು ನಿಮ್ಮ ಪ್ರಕಾರದಲ್ಲಿ? ನಾರ್ಮಲ್. ಓಕೆ ಗೈಸ್, ಕೇಳಿದ್ರಲ್ಲ ರೀಸನ್ನು. ಸೊ ಸ್ಯಾರಿ ಒಂದು ಅದು ಹೇಳ್ತಾರೆ ಅವ್ರಿಗೆ ಹೈಟ್ ಕರೆಕ್ಟ್ ಇಲ್ಲ, ಕುಳ್ಳು ಕಾಣ್ತೀಯ, ಡ್ರೆಸ್ ಹಾಕೊಂಡ್ರೆ ಪರವಾಗಿಲ್ಲ ಅಂಥೇಳಿ. ಸೊ ಇನ್ನೊಂದು, ಸ್ಯಾರಿ ಉಟ್ಕೋಬೇಕಾದ್ರೆ ಹೆಲ್ಪ್ ಕೇಳ್ತಾಳೆ ಅನ್ನೋದೊಂದು ರೀಸನ್ನು. ಸೊ ಅವರು ಇಲ್ಲಿ ಪಿನ್ ಅಲ್ಲಿ ಇದು ಮತ್ತು ನರ್ಗೆ ಎಲ್ಲ ಹಿಡಿಬೇಕಲ್ಲ ಅಂಥೇಳಿ ಹೆಲ್ಪ್ ಕರೀತಾಳೆ ಅಂಥೇಳಿ. ಮತ್ತು ಇನ್ನೊಂದು, ನಾನು ಅಷ್ಟೇನು ಮೇಕಪ್ ಮಾಡ್ಕೊಳ್ಳಲ್ಲ ಗೈಸ್. ನನ್ನ ಮೇಕಪ್ ವಿಡಿಯೋ ನೋಡಿದ್ದೀರಾ ನೀವು ಆಲ್ರೆಡಿ ಅನ್ಕೊತೀನಿ. ನೋಡಿಲ್ಲ ಅಂದರೆ ನೋಡಿ, ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಡೈಲಿಗೂ ಅದೇ ಥರ ಮೇಕಪ್ ಇರುತ್ತೆ. ಫಂಕ್ಷನ್ನು ಮತ್ತು ಔಟ್ಸೈಡ್ ಹೋಗ್ಬೇಕಾದ್ರೆ ಸ್ವಲ್ಪ ಏನಾದರೂ ಪೌಡ್ರ್ ಕ್ರೀಮ್ ಮಾತ್ರ ಜಾಸ್ತಿ ಇರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಇವರು ನೋಡಿರಲ್ಲ, ನಾನೇನು ರೆಡಿ ಆಗಬೇಕಾದ್ರೆ ಏನೋ ಇವ್ರು ನೋಡಲ್ಲ ಅಲ್ವಾ, ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಿರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸೀರೆ ವಿಷಯದಲ್ಲಿ, ಸೊ ಅದು ಎಮರ್ಜೆನ್ಸಿಗೆ ಬೇಗ ಹಾಕ್ಕೊಳ್ಳೋಕ್ಕಾಗಲ್ಲ, ಲೇಟ್, ಅದರಿಂದ ಸಮಯ ವ್ಯರ್ಥ ಆಗುತ್ತೆ ಅಂಥೇಳಿ ಒಂದು ಯೋಚನೆ ಮಾಡ್ತಾರೆ. ಮತ್ತು ಇನ್ನೊಂದು, ನಾವು ಗಾಡಿಯಲ್ಲಿ ತಿರುಗಾಡೋದು ಅಂದರೆ ಹೋಗೋದು ಬರೋದು ಗಾಡಿಯಲ್ಲಿ, ಟೂ ವೀಲರಲ್ವ. ಸೊ ಅದು ಒಂದು ಸೈಡು ಸ್ಯಾರಿಲಿ ಇಲ್ಲಿಂದ ಲಾಂಗ್ ಕುತ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಸ್ಯಾರಿ ಅವಾಯ್ಡ್ ಮಾಡಿಸ್ತಾರೆ. ಸೊ ಡ್ರೆಸ್ಸು ಅಂತ ಹೇಳಿದ್ರೆ ಗೊತ್ತಿರುತ್ತಲ್ವ. ಸೊ ಒಂದು ಪ್ಯಾಂಟು, ಒಂದು ಟಾಪು, ವೇಲು, ಸೊ ಅದಕ್ಕೊಂದು ಹೇರ್ ಸ್ಟೈಲು, ಮೇಕಪ್ಪು, ಸೊ ಅಷ್ಟೇ. ಅದು ಫ್ರೀ ಇರುತ್ತಲ್ಲ ಅಂದರೆ ಬೇಗ ಆಗುತ್ತಲ್ಲ ಫಾಸ್ಟಾಗಿ ಅಂಥೇಳಿ ಅವರು ಜಾಸ್ತಿ ಡ್ರೆಸ್ ಯೂಸ್ ಮಾಡೋದಕ್ಕೆ ಹೇಳ್ತಾರೆ. ಸ್ಯಾರಿ ಅಷ್ಟೇನು ಲೈಕ್ ಮಾಡಲ್ಲ. ಅದೇನೋ ಗೊತ್ತಿಲ್ಲ, ಇವತ್ತೊಂದು ತಂದು ಕೊಟ್ಟಿದ್ದಾರೆ. ಸೊ ಅದನ್ನು ಇವಾಗ ನಿನ್ಗೆ ಬೇಡ, ಇದು ಮಮ್ಮಿಗೆ ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಮಮ್ಮಿಗೆ, ಅವ್ರ ಅತ್ತೆಗೆ ಅಂತೆ. ಸೊ ಅವ್ರಿಗೆ ಹೇಳು, ತೋರಿಸು, ಅವ್ರಿಗೆ ಇಷ್ಟ ಆದರೆ ಅದು ಸೀರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಮ್ಮನಿಗೆ ತೋರಿಸ್ತೀನಿ, ತಗೊಂಡೋಗಿ ಅವ್ರಿಗೆ ಬೇಕು ಕಣಮ್ಮ ಅಂತ ಹೇಳಿದ್ರೆ ಅವ್ರಿಗೇನೆ ಕೊಟ್ಟು ಬರ್ತೀನಿ. ಇಲ್ಲಾಂದರೆ ನಾನೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊತೀನಿ. ಸೊ ಇಷ್ಟು ಗೈಸ್, ಬೇರೆ ಏನಿಲ್ಲ. ಆದ್ರೂ ಇವತ್ತು ಹೇಳ್ದೇನೆ ಈ ಥರ ಬಟ್ಟೆ ತಂದು ಕೊಟ್ಟಿದ್ದಾರಲ್ಲ ನನಗೆ, ಅವರೇ ಸೆಲೆಕ್ಷನ್ ಮಾಡಿ ತಂದು ಕೊಟ್ಟಿದ್ದಾರಲ್ಲ, ಪ್ಯಾಂಟ್ ಸೈಜ್ ಎಲ್ಲ ಕರೆಕ್ಟಾಗಿ ಅಂತೇಳಿ ಸ್ವಲ್ಪ ಆಶ್ಚರ್ಯ ಆಯಿತು, ಬೇರೆ ಏನೂ ಇಲ್ಲ. ಇನ್ನೊಂದು ಅಂದರೆ, ಇವಾಗ ರೀಸೆಂಟ್ಲಿ ಹಬ್ಬಕ್ಕೆ ಹೋಗಿದ್ವಲ್ಲ ಇವರು ಮನೆಗೆ ಅಂತೇಳಿ. ಸೊ ಆಗ ಇವರಮ್ಮ ಬೈದಿದ್ರು. ಸೊ ಡ್ರೆಸ್ಸು ಅಂತ ಯಾಕೆ ಜಾಸ್ತಿ ಡ್ರೆಸ್ನೇ ಹಾಕ್ಸ್ತೀಯಲ್ಲ, ಯೂಸ್ ಮಾಡಿಸ್ತೀಯಲ್ಲ, ಸೊ ಸ್ಯಾರಿನೂ ಅಭ್ಯಾಸ ಮಾಡಿಸು, ಬರಬೇಕಾದ್ರೆಲ್ಲ ಬರೀ ಡ್ರೆಸ್ಸಲ್ಲೇ ಬರ್ತಾಳೆ, ಮತ್ತೆ ಡ್ರೆಸ್ಸಲ್ಲೇ ಹೋಗ್ತಾಳಲ್ಲ, ಸ್ಯಾರಿ ಯೂಸ್ ಮಾಡೋಕ್ಕೆ ಹೇಳು, ಸ್ಯಾರಿ ಹಾಕ್ಸು ಅಂತೇಳಿ ಬೈದಿದ್ರು. ಸೊ ಅದೊಂದು ಕಾರಣಕ್ಕೆ ಏನಾದರೂ ಸ್ಯಾರಿ ತಂದು ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ, ಇನ್ಮೇಲಿಂದ ಹಾಕ್ಕೊಳ್ಳಿ ಅಂಥೇಳಿ. ಬೇರೆ ಬೇರೆದಿದೆ, ಹಾಕ್ಕೋತೀನಿಲ್ಲ ಅಂತಲ್ಲ. ಸೊ ಅದ್ರ ಜೊತೆಗೆ ಇದು ಇರಲಿ ಅಂತೇಳಿ ಏನಾದರೂ ತಂದು ಕೊಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಬಿಟ್ಟರೆ ಇಲ್ಲ, ಬೇರೆ ಏನಿಲ್ಲ ಗೈಸ್, ಇಷ್ಟೇ. ಸ್ವಲ್ಪ ಅದೊಂದು ಆಶ್ಚರ್ಯ ಅಷ್ಟೇ. ಸೊ ಜೊತೆಗೆ ಅವರು ಕೂಡ ತಗೊಂಡಿದ್ದಾರೆ, ಅವರು ಡೈಲಿ ಯೂಸ್ಗೆ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಈ ಥರ ಶಾರ್ಟ್ಸ್ ತಗೊಂಡಿದ್ದಾರೆ. 2 ಮಾತ್ರ ತಗೊಂಡಿದ್ದಾರೆ, ಇದೊಂದು ಮತ್ತು ಸೊ ಅದೇ ಕಲರಲ್ಲಿ ಇದೊಂದು, ಮತ್ತು ಕ್ಲಾತ್ ಡಿಫ್ರೆನ್ಸ್ ಇದೆ ಅಷ್ಟೇ. ಒಂದು ಸ್ಮೂತ್ ಇದೆ, ಒಂದು ರಫ್ ಇದೆ. ಅಂದರೆ ಈಗ ಸ್ವಲ್ಪ ಶೆಕೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಮನೇಲಿ ಬಂದರೆ ಅದು ಫ್ರೀ ಇರುತ್ತೆ ಅಂಥೇಳಿ ತಗೊಂಡಿದ್ದಾರೆ. ಬಟ್ ಅವರು ಮನೇಲಿದ್ದಾಗ ಅದನ್ನೇ ಹಾಕೋದು ಶಾರ್ಟ್ಸು. ಬಟ್ ಇವಾಗ ಅಂದರೆ ಸೆಕೆಗೆ ಅದು ಯೂಸ್ ಆಗುತ್ತಲ್ವ, ಪ್ಯಾಂಟೆಲ್ಲ ಚಳಿದಕ್ಕೇ ಹೋಯ್ತು ಅದು ರಫು ಅಂಥೇಳಿ. ಸೊ ಇಷ್ಟೇ ಗೈಸ್.
ಅಂದರೆ ನನಗೆ ಯಾವತ್ತೂ ಕೂಡ ಹೇಳ್ದೇನೆ ಕರ್ಕೊಂಡೋಗಿಲ್ಲ ಮತ್ತು ಹೇಳ್ದೇನೆ ಕೊಡಿಸಿಲ್ಲ. ಸೊ ಇವತ್ತು ಹೇಳಿಲ್ಲ ಕೇಳಿಲ್ಲ ಅವ್ರನ್ನೇ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡು ಬಂದು ಕೊಟ್ಟಿದ್ದಾರಲ್ಲ ಅಂತ ಆಶ್ಚರ್ಯ ಆಯಿತು. ತಂದು ಕೊಟ್ಟಿದ್ದಾರೆ. ನನಗೆ ಎಲ್ಲ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ರೈಟ್ ಜಾಸ್ತಿ ಆಯಿತು ಅಷ್ಟೇ. ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್. ಇಷ್ಟೇ ಥ್ಯಾಂಕ್ ಯು ಗೈಸ್. ಅಂದ್ರೆ ಅಮೌಂಟ್ ಖರ್ಚು ಮಾಡ್ಬಿಟ್ಟು ಏನ್ ಥ್ಯಾಂಕ್ಸ್ ಹೇಳೋದು ನಾನು ಅಂತ ಸರ್ ಗೈಸ್, ನಾನು ಹೇಳಿದ್ನ ತಂದ್ಕೊಡಿ ಅಂತ ಫೋನ್ ಮಾಡಿ ಇವ್ರೇನಾದರೂ ತಿಳಿಸಿದ್ರೆ ಬೇಡ ನೀವು ಅಮೌಂಟ್ ಜಾಸ್ತಿ ಕೊಟ್ಟು ಬರ್ತೀರಾ ಅಂತೇಳಿ ನಾನು ಬೇಡ ಅಂತ ಅವಾಯ್ಡ್ ಮಾಡ್ತಿದ್ದೆ. ಬಟ್ ಅವ್ರು ನನಗೇನು ಹೇಳಲೇ ಇಲ್ಲ. ತಗೊಂಡು ಬಂದು ಮನೆಗೆ ಅದು ಕವರ್ ಕೊಟ್ಟರು. ನೋಡಿದ್ಮೇಲೆ ಗೊತ್ತಾಯಿತು ಸೊ ಈ ಥರ ಅಂಥೇಳಿ. ಸರಿ ಆಯ್ತು, ಇನ್ನು ಬೇಡ ಅಂದರೆ ಚೆನ್ನಾಗಿರಲ್ಲ, ಅವ್ರ ಮನ್ಸಿಗೂ ಬೇಜಾರಾಗುತ್ತೆ. ಓಕೆ ಎಲ್ಲ ನನಗೆ ಪರ್ಫೆಕ್ಟ್ ಆಗಿದೆಯಲ್ಲ ಅಂತೇಳಿ ನಾನು ಓಕೆ ಅಂತ ಹೇಳಿದೆ. ದುಡ್ಡು ಖರ್ಚು ಅಂತ ಹೇಳಿದ್ರೆ ಅವ್ರು ಮಾಡಿದ ತಪ್ಪೆ ಅಲ್ವಾ, ನನಗೆ ಹೇಳ್ದೆ ತಂದು ಕೊಟ್ಟಿರೋದು ಅಂದರೆ ಅವ್ರದ್ದೇ ದುಡ್ಡು ಖರ್ಚು, ಕರೆಕ್ಟ್ ಅಲ್ವಾ? ಮತ್ತು ಸೊ ಇಷ್ಟೇ ಗೈಸ್. ಸೊ ಇಷ್ಟೋ ತನಕ ನಮ್ಮ ಮಾತನ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.